ಶಿವಮೊಗ್ಗದಲ್ಲಿ ಅಪ್ರಾಪ್ತರಿಂದಲೇ ಅಪ್ರಾಪ್ತನ ಹತ್ಯೆ ಆಗಿದೆ. ಶಾಲೆಯಲ್ಲಿ ವಿಶೇಷ ತರಗತಿ ಮುಗಿಸಿ ರಾತ್ರಿ 8 ಗಂಟೆ ಹೊತ್ತಿಗೆ ಮನೆಗೆ ಹೋಗ್ತಾ ಇರಬೇಕಾದ್ರೆ ಸಂಕೇತ್ ಎಂಬಾತನ ಸ್ನೇಹಿತ ಗಿರೀಶ್ ಜೊತೆಗೆ 3 ಮುಸ್ಲಿಂ ಹುಡುಗರು ಗಲಾಟೆ ಮಾಡಿಕೊಂಡಿದ್ದಾರೆ. ಅದನ್ನು ಬಿಡಿಸ್ಲಿಕ್ಕೆ ಹೋದಂತಹ ಸಂಕೇತ್ಗೆ ಎದೆಗೆ ಗುದ್ದಿದ್ದಾರೆ. ಆಗ ಸ್ಥಳದಲ್ಲೇ ಕುಸಿದು ಬಿದ್ದು ಆತ ಮೃತಪಟ್ಟಿದ್ದಾನೆ. ಸದ್ಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೊಲೆ ಮಾಡಿದ ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಅವರ ಕೂಗು. ಇನ್ನು ಸಂಕೇತ್ ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ 15 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಇತ್ತ ಪ್ರಕರಣದ ತನಿಖೆಯನ್ನು ಮುಂದುವರಿಸಿರುವಂತಹ ಪೊಲೀಸರು 3 ಆರೋಪಿಗಳ ಜೊತೆಗೆ ಉಳಿದ 4 ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ. ಕ್ರಿಕೆಟ್ ಆಟದಲ್ಲಿ ಗಲಾಟೆ ಏರ್ಪಟ್ಟು ಇದಾಗಿದೆ ಅಂತ. ಇನ್ನು ಗಾಂಜಾ ಸೇವಿಸಿರೋ ಬಗ್ಗೆ ಪರೀಕ್ಷೆ ನಡೆಸಲಾಗುವುದು ಅಂತ ಎಸ್ಪಿ ನಿಖಿಲ್ ಅವರು ತಿಳಿಸಿದ್ದಾರೆ. ಬಿಜೆಪಿ ಶಾಸಕರು ಕೂಡ ಭೇಟಿ ಕೊಟ್ಟರು, ಅವರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಬಾಯ್ ಮಾಡಿ ನನ್ನ ಮಗ ಹಿಂಗ ಹೋಗ್ಬಿಟ್ಟ ಸರ್, ನನ್ನ ಮಗ ಬರಲೇ ಇಲ್ಲ. ಅಲ್ಲ ನನ್ನ ಮಗಗೆಲ್ಲ ಏನು ಮಾಡಿದ್ರು ಅನ್ನೋದು ಗೊತ್ತಾಗಲಿಲ್ಲ ಸರ್. ಅವರು ಈ ಪ್ರಾಪ್ತನನ್ನ ಒಂದು 7 ಜನ ಕೈಯಲ್ಲಿ ಗುದ್ದಿದ್ರು ಅಂತ ನಮಗೆ ಪ್ರಥಮ ಮಾಹಿತಿ ದೊರಕಿತ್ತು. ಕ್ರಿಕೆಟ್ ಮ್ಯಾಚಲ್ಲಿ ಆಗಿದ್ದಂತಹ ಒಂದು ವಾಗ್ವಾದ ಮಾತಾಡಬೇಕಾದ್ರೆ ಇವನು ಬಿಡಿಸೋದಕ್ಕೆ ಹೋಗಿದ್ದಾನೆ. ಬಿಡಿಸೋದಕ್ಕೆ ಹೋದಾಗ ಇವನಿಗೂ ಏಟು ಬಿದ್ದಿದೆ. ಆ ಏಟಿನ ಅನುಸಾರ ಅವನು ಅಲ್ಲೇ ಇಮಿಡಿಯೇಟಾಗಿ ಕುಸ್ತು ಬಿದ್ದಿದ್ದಾನೆ. ಅವರು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಾಗ ಬ್ರಾಡ್ ಡೆಡ್ ಅಂತ ನಮಗೆ ಗೊತ್ತಾಗುತ್ತೆ. ಹಿಂದೂಗಳ ರಕ್ಷಣೆಗೆ ನಿಮಗೆ ತಾಕತ್ತಿಲ್ಲ, ಅದು ಯೋಗ್ಯತೆನೇ ಇಲ್ಲ ನಿಮ್ಮ ಸರ್ಕಾರಕ್ಕೆ. ಅತ್ಯಂತ ಬಡತನದಲ್ಲಿರುವಂಥ ಕುಟುಂಬ ಅನ್ಯಾಯವಾಗಿ ಸಾಯಿಸಿದ್ದಾರೆ. ಒಂದು 25 ಲಕ್ಷ ರೂಪಾಯಿ ಹಣ ಕೊಡ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ರೆ ನೀವೇನು ಬಡತನ ನೀವೇ ಅರೆಸ್ಟ್ ಮಾಡಿರೋದು 7, 8, 9 ನೋಡ್ಬಿಡ್ತಾರೆ. ಎಲ್ಲರೂ ಮುಸಲ್ಮಾನರೇ. ಪರಿಹಾರದ್ದು ನೀವು ಕೇಳಿ ಅವ್ರ ಕುಟುಂಬಕ್ಕೆ ಏನು ಹೆಲ್ಪ್ ಆಗುತ್ತೋ ಅದು ಕೊಡಿಸಿ. ಬಟ್ ದಿಸ್ ಶುಡ್ ಬಿ ಟ್ರೀಟೆಡ್ ಆ್ಯಸ್, ನನ್ನ ಪ್ರಕಾರದಲ್ಲಿ ಇದು ಪ್ಯಾಟ್ರನ್ ಆಗಬಾರ್ದು. ನಾವು ಇಷ್ಟ ಬಂದಾಗ ಹೊಡಿತೀವಿ, ಇಷ್ಟ ಬಂದಾಗ ಹೋಗ್ತೀವಿ, ಇಷ್ಟ ಬಂದಾಗ ಬೆಂಕಿ ಹಾಕ್ತೀನಿ, ಇಷ್ಟ ಬಂದಾಗ ಕಲ್ಲು ಹೊಡಿತೀನಿ, ಇಷ್ಟ ಬಂದಾಗ ಕತ್ತರಿಸ್ತೀನಿ, ಇಷ್ಟ ಬಂದಾಗ ಚುಚ್ತೀನಿ. ಪ್ಯಾಟ್ರನ್ ಆಗಬಾರ್ದು. ರಿವರ್ಸ್ ಸ್ಟಾರ್ಟ್ ಆಗಬೇಕಾಗತ್ತೆ. ಅವಾಗ ರಿವರ್ಸ್ ಸ್ಟಾರ್ಟ್ ಆದರೆ ಕಷ್ಟ ಆಗುತ್ತೆ. ಒಂದು ಹುಡುಗ ಹೊಡೆದ್ರೆ ಇನ್ನೊಂದು ಹುಡುಗನ ಹೊಡಿತಾರಂತೆ ಎಲ್ಲೋ ಅಂತ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಸಮಾಜದಲ್ಲಿ. ಹಾಗಾಗಿ ಆಗಿರೋದಕ್ಕೆ ಆ್ಯಕ್ಚುಲ್ ಕ್ರಮ ತೊಗೊಳ್ಳಿ. ಮತ್ತು ಅಪ್ರಾಪ್ತ ಅಂತೇಳಿ ಅವ್ನು ಮೀಸೆ ತಿರುಗಿಸ್ಕೊಂಡು ಓಡಾಡಕ್ಕೆ ಬಿಡಬೇಡಿ. ಯಾಕಂದರೆ ದೆರ್ ಇಸ್ ಒಂದು ಇಂಟೆಲಿಜೆನ್ಸ್ ರಿಪೋರ್ಟಲ್ಲಿ ಎಲ್ಲೋ ಬಂದಂಗೆ ಕಾಣಿಸ್ತಿತ್ತು, ಓದ್ತಾ ಇದ್ದೆ ಕೂತ್ಕೊಂಡು ನಾನು. ದೆರ್ ಇಸ್ ಎ ಸಿಸ್ಟಮ್ ರನ್ ಆಗ್ತಿರೋಂಗೆ ಕಾಣಿಸ್ತು. ಈ ಕೇಸ್ ಅಲ್ಲ ನಾನು ಹೇಳ್ತಿದ್ದೆ, ಇದು ಹಂಗಿಲ್ಲ. ಇದು ಜನರಲಿ ಅಪ್ರಾಪ್ತರನ್ನೇ ಕೆಲವು ದೇಶ ವಿರೋಧಿ ದುಷ್ಕೃತ್ಯಗಳಲ್ಲಿ ಬಳಸುವುದಕ್ಕೆ ಟ್ರೈನ್ ಮಾಡ್ತಿರೋದು. ಸೊ ದಟ್ ನಿಮ್ಮ ಇಂಡಿಯಾದ ಕಾನೂನಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳಂಗಿಲ್ಲ. ರಕ್ಷಣೆ ಸಿಕ್ಬಿಡುತ್ತೆ. ಆ ರಕ್ಷಣೆ ಬರಬೇಕು ಅನ್ನೋದೇ ಉದ್ದೇಶ. ದಟ್ ಇಸ್ ದಿ ಐಡಿಯಾ. ಹಾಗಾಗಿ ಇಲ್ಲ ಕಾನೂನು ಸರಿ ಮಾಡಬೇಕು, ಇಲ್ಲ ಅವ್ನು ಹೊಡಿಬೇಕು. ಎರಡರಲ್ಲಿ ಒಂದು ಅದು ಯಾರು ಆಗಿರಲಿ, ಎರಡೂ ಸರಿ ನಾನು ಹೇಳ್ತಿರೋದು ಆಗಬೇಕು. ಇಲ್ಲಿರೋ ಪ್ರಯೋಜನ ಆಗಲ್ಲ. ಆಮೇಲೆ ಗಾಂಜಾ ಕಂಡ ಕೇಸ್ಗಳಲ್ಲಿ ಯುವ ವರ್ಗದಲ್ಲಿ ಗಾಂಜಾ ಕತೆ ಬರ್ತಾ ಇದೆ. ಈ ರಾಜ್ಯ ಸರ್ಕಾರದಲ್ಲಿ ನನ್ನ ಪ್ರಕಾರ ಡ್ರಗ್ಸ್ ಹಾವಳಿ ಇವರ ಕೈಯನ್ನು ಮೀರಿ ಹೋಗ್ಬಿಟ್ಟಿದೆ ಅಂತ ನನಗೆ ಡೌಟು. ಬೆಂಗಳೂರು ಸೆಂಟರ್ ಇದ್ದಂಗಿದೆ. ರಿಸೀವಿಂಗ್, ಸಪ್ಲೈ, ಡೆಸೆಮಿನೇಷನ್ ಇಂಟು ಕರ್ನಾಟಕದ ವಿವಿಧ ಭಾಗಗಳಿಗೆ ಹೋಗೋದಕ್ಕೆ ಇದು ಸೆಂಟರ್ ಇದ್ದಂಗಿದೆ. ಯಾಕೋ ನೋಡಿದ್ರೆ ಬೆಂಗಳೂರು ಅದರಲ್ಲಿ 2 ಥರ, ಒಂದು ರೆಗ್ಯುಲರ್ ಆಗಿ ಬರ್ತಾ ಇರೋ ಡ್ರಗ್ಸು, ಇನ್ನೊಂದು ಕೆಮಿಕಲಿ ಲ್ಯಾಬ್ ಮೇಡ್ ಡ್ರಗ್ಸು, ಎರಡೂ ಇದ್ದಂಗಿದೆ. ಕರ್ನಾಟಕ ಯಾಕೋ ದಾರಿ ಬಿಟ್ಟಂಗೆ ಕಾಣಿಸ್ತಿರೋದಲ್ಲ, ಬಿಟ್ಟಿದೆ. ಯಾಕಂದರೆ ನೆಕ್ಸ್ಟ್ ನೋಡಿ, ಹಿಂದೂಗಳ ಮನೆ ಮೇಲೆ ಮುರುಡೇಶ್ವರದಲ್ಲಿ ಕಲ್ತೂರಾಟ ಮಾಡಿದ್ದಾರೆ ಯಾರೋ ಒಂದಷ್ಟು ಹುಡುಗರುಗಳು, ಮುಸ್ಲಿಂ ಇದಕ್ಕೆ ಸೇರಿದಂಥ ಹುಡುಗರುಗಳು. ಅದರಲ್ಲಿ ಅವ್ನು 7 ದಿನ ಕರ್ಕೊಂಡೋಗಿ ವೈದ್ಯ ಪರೀಕ್ಷೆಗೆ ಒಳಪಡಿಸಿದ್ರೆ 7 ಜನ ಗಾಂಜಾ ತೊಗೊಂಡಿರೋದು ಬಂದಿದೆ. ನನ್ನ ಪ್ರಶ್ನೆ, ಈಗ ಪ್ರಕರಣ ಹಾಕೊಂಡಿದ್ದಾರೆ, ಅಪ್ರಾಪ್ತರಿಗೆ ಬೈಕ್ ಕೊಟ್ಟ ವಿರುದ್ಧ ಪೋಷಕರ ಮೇಲೆ ಪ್ರಕರಣ ಅಂತ. ಪ್ರಯೋಜನ ಏನು? ವಾಟ್ ಇಸ್ ದಿ ಪಾಯಿಂಟ್? ಈಗ ಅವ್ನು ಕಲ್ಲೊಡೆದು ಗಾಂಜಾ ಕುಡಿದ್ಬಿಟ್ಟು ಅವ್ನು ಕಲ್ಲೊಡೆದು ಹೋಗಿದ್ದಕ್ಕೆ ಅವನ ಮೇಲೆ ಕ್ರಮ ಆಗಲ್ಲ ಅಂದರೆ ಅರ್ಥ ಏನು? ಕಲ್ಲೊಡಿಯೋಕ್ಕೆ ಬುದ್ಧಿ ಇದೆಯಾ ಅವನಿಗೆ? ಕೋತಿಗೆ ಗಾಂಜಾ ತೊಗೊಳಕ್ಕೆ ಬುದ್ಧಿ ಇದೆಯಾ ಅವನಿಗೆ? ಓಕೆ. ನಂಬರ್ 2, ಮುಸ್ಲಿಂ ಕಮ್ಯುನಿಟಿನಲ್ಲಿ ಭಾಳ ಕಟ್ಟುನಿಟ್ಟಾದ ಮಾತುಗಳು, ಧರ್ಮ ಮಗದೊಂದು ಪಾಲನೆ ಕುರಾನ್ ವಿಚಾರದಲ್ಲಿ ಅಥವಾ ಮತ್ತೊಂದು ಪ್ರಾಕ್ಟೀಸಸ್ ವಿಚಾರದಲ್ಲಿ, ಕಮ್ಯುನಿಟಿ ಪ್ರಾಕ್ಟೀಸಸ್ ವಿಚಾರದಲ್ಲಿ ಮಾತಾಡ್ತಿಲ್ಲ. ಹೇಗೆ ಮಕ್ಕಳನ್ನ ನೀವು ಇದರೊಳಗೆ ಬಿಡ್ತಾ ಇದ್ದೀರಿ? ತಂದೆ ತಾಯಿಗಳು ಹಿಂದೂಗಳಾದರೂ ಅಷ್ಟೇ ಇದೇ ಪ್ರಶ್ನೆ ಕೇಳಬೇಕು. ಹೇಗೆ ಬಿಡ್ತಿದ್ದೀರಿ ನೀವುಗಳು? ನೀವು ಯಾರು ಗಮನಿಸ್ತಿಲ್ವಾ? ನೋಡ್ತಿಲ್ವಾ ಯಾರೂ? ಇಂಥ ವಿಷಯಗಳು ಗೊತ್ತಾಗದೆ ನಾನು ಅದಕ್ಕೆ ಹೇಳಿದ್ದು, ಕರ್ನಾಟಕದಲ್ಲಿ ಜಾತಿ ಮತವನ್ನು ಮೀರಿದ ಡ್ರಗ್ಸ್ ಹಾವಳಿ ನಮ್ಮ ಮಕ್ಕಳನ್ನು ಎಳ್ಕೊಂಡು ಆಗೋಗಿದೆ ಅಂತ ನನ್ನ ಡೌಟಲ್ಲ, ಆಗೋಗಿದೆ. ನಮ್ಮ ಕೈ ಮೀರ್ಬಿಟ್ಟಿದೆ ಅಂತ ಕಾಣುತ್ತೆ. ಇಲ್ಲ ಅಂತ ಅಂದ್ಕೊಂಡು ನಾವು ಪೇಂಟ್ ಹೊಡ್ಕೊಂಡು ಓಡಾಡ್ತಾ ಇದ್ದೀವಿ ಮೇಕಪ್ ಥರ ಅಷ್ಟೇ, ಮೇಲ್ನೋಟಕ್ಕೆ ಅಷ್ಟೇ ಅಂತ ಕಾಣಿಸ್ತಿದೆ. ಐ ಥಿಂಕ್ ನಮ್ಮ ಯುವಕರು, ನಮ್ಮ ಒಂದು ಜನರೇಷನ್ ಆಫ್ ಯುವಕರು ನಮ್ಮ ಕೈ ಬಿಟ್ಟರು ಅಂತ ಅನಿಸುತ್ತೆ.
ದಾರಿ ತಪ್ಪಿದ್ದಾರೆ. ಎಸ್ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.